ನಮಸ್ಕಾರ. ಭಾರತದ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ಸಮುದಾಯದ ಹೃದಯದಲ್ಲೇ ಒಂದು ಆರ್ಥಿಕ ಶಕ್ತಿ ಇರುತ್ತೆ. ಅದೇ ನಮ್ಮ ಸ್ಥಳೀಯ ಅಂಗಡಿಗಳು. ಆದರೆ ಇವತ್ತು ಅವುಗಳ ಅಸ್ತಿತ್ವಕ್ಕೆ ಒಂದು ದೊಡ್ಡ ಸವಾಲು ಎದುರಾಗಿದೆ ಅಂತಲೇ ಹೇಳ್ಬೋದು. ಈ ಸವಾಲನ್ನೇ ಒಂದು ಅವಕಾಶವಾಗಿ ಬದಲಾಯಿಸಿ ನಮ್ಮ ಸ್ಥಳೀಯ ವ್ಯಾಪಾರಕ್ಕೆ ಒಂದು ಹೊಸ ಜೀವ ಕೊಡುವ ಒಂದು ಕ್ರಾಂತಿಕಾರಿ ವೇದಿಕೆಯ ಬಗ್ಗೆ ಇವತ್ತು ನಾವು ಮಾತಾಡೋಣ. ನೋಡಿ, ಈ ಬದಲಾವಣೆಯ ಹಿಂದೆ ಇರೋದು ಕೇವಲ ಒಂದು ಐಡಿಯಾ ಅಲ್ಲ. ಬದಲಿಗೆ ದಶಕಗಳ ಅನುಭವ, ತಂತ್ರಜ್ಞಾನ, ಎಐ, ರಿಟೇಲ್ ಮತ್ತು ಎಫ್ಎಂಸಿಜಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಆಳವಾದ ಜ್ಞಾನ ಇರೋ ಐಐಎಂ ಅಹಮದಾಬಾದ್ನ ಹಳೆ ವಿದ್ಯಾರ್ಥಿಗಳ ಬೆಂಬಲವಿರುವ ಒಂದು ತಂಡ ಇದು. ಇವರು ಸ್ಥಳೀಯ ವ್ಯಾಪಾರದ ಪ್ರತಿಯೊಂದು ಸವಾಲನ್ನು ತುಂಬಾನೇ ಹತ್ತಿರದಿಂದ ನೋಡಿದ್ದಾರೆ. ಇದೇ ಅನುಭವವೇ ಈ ಪರಿಹಾರದ ಅಡಿಪಾಯ. ಹಾಗಾದ್ರೆ ಈ ಎಕ್ಸ್ಪರ್ಟ್ಸ್ಗಳ ತಂಡ ಪರಿಹಾರ ಮಾಡೋಕೆ ಹೊರಟಿರುವ ಆ ಮೂಲಭೂತ ಸವಾಲು ಅದು ಯಾವುದು? ನಮ್ಮ ದಿನನಿತ್ಯದ ಜೀವನದ ಭಾಗವಾಗಿರುವ ಆ ಅಕ್ಕಪಕ್ಕದ ಅಂಗಡಿಗಳು ತೆರೆಮರೆಯಲ್ಲಿ ಎದುರಿಸ್ತಾ ಇರೋ ನಿಜವಾದ ಹೋರಾಟವಾದ್ರೂ ಏನು? ನಾವು ನೋಡ್ತಾ ಇರೋ ಈ ಸವಾಲಿದೆಯಲ್ಲ, ಇದು ಕೇವಲ ಒಂದು ಕಡೆಯ ಸಮಸ್ಯೆ ಅಲ್ಲ. ಇದು ವ್ಯಾಪಾರಿ ಮತ್ತೆ ಗ್ರಾಹಕ ಇಬ್ಬರನ್ನೂ ಸಂಕಷ್ಟಕ್ಕೆ ದೂಡುವ ಒಂದು ರೀತಿ ಸೋಲು ಪರಿಸ್ಥಿತಿಯನ್ನೇ ನಿರ್ಮಿಸಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಒಂದ್ ಕಡೆ ನೋಡಿ ಇ-ಕಾಮರ್ಸ್ ದೈತ್ಯರ ಅಬ್ಬರ, ಇನ್ನೊಂದ್ ಕಡೆ ಆನ್ಲೈನ್ ಕಡೆಗೆ ವಾಲುತ್ತಿರುವ ಗ್ರಾಹಕರು. ಇದರ ಮಧ್ಯೆ ಈ ಗೊಂದಲಮಯ ಕಮಿಷನ್ಗಳ ಹೊರೆ, ಸ್ಟಾಕ್ ಮ್ಯಾನೇಜ್ಮೆಂಟ್ನಂತಹ ಕಾಂಪ್ಲೆಕ್ಸ್ ಜವಾಬ್ದಾರಿಗಳು. ಈ ಹೋರಾಟದಲ್ಲಿ ಸ್ಥಳೀಯ ವ್ಯಾಪಾರಿಗಳು ನಿಜಕ್ಕೂ ಒಂಟಿಯಾಗ್ಬಿಟ್ಟಿದ್ದಾರೆ. ಅಂದ್ಹಾಗೆ ಈ ಹೋರಾಟದ ಎಫೆಕ್ಟ್ ಗ್ರಾಹಕರ ಮೇಲೂ ಬೀಳುತ್ತೆ. ನಮ್ಮ ಅಕ್ಕಪಕ್ಕದ ಅಂಗಡಿಯ ಒಳ್ಳೊಳ್ಳೆ ಡೀಲ್ಗಳೆಲ್ಲ ಮಿಸ್ ಆಗುತ್ತೆ. ನಮಗೆ ಚಿರಪರಿಚಿತವಾದ ಆ ಪರ್ಸನಲ್ ಸರ್ವಿಸ್ ಇರೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲೋ ದೂರದಲ್ಲಿರೋ ವೇರ್ಹೌಸ್ಗಳಿಂದ ಬರೋ ವಸ್ತುಗಳಿಗೆ ಸುಮ್ಮನೆ ಜಾಸ್ತಿ ಡೆಲಿವರಿ ಚಾರ್ಜ್ ಕೊಡಬೇಕಾಗುತ್ತೆ. ಆದರೆ ಪ್ರತಿಯೊಂದು ದೊಡ್ಡ ಸವಾಲಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಇದೇ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡಿಕೊಂಡಿರೋ ತಜ್ಞರ ತಂಡ ಸ್ಥಳೀಯ ವಾಣಿಜ್ಯದ ಭವಿಷ್ಯವನ್ನೇ ರೀಬಿಲ್ಡ್ ಮಾಡೋಕೆ ಒಂದು ಅದ್ಭುತವಾದ ದೃಷ್ಟಿಕೋನವನ್ನ ರೂಪಿಸಿದೆ. ಅವರ ಧ್ಯೇಯ ತುಂಬಾನೇ ಸರಳ ಮತ್ತು ಸ್ಪಷ್ಟವಾಗಿದೆ. ಕನೆಕ್ಟ್, ಶಾಪ್, ಥ್ರೈವ್. ಅಂದ್ರೆ ಸ್ಥಳೀಯ ಸಮುದಾಯಗಳನ್ನು ಬೆಸೆಯೋದು, ಅಲ್ಲಿನ ವ್ಯಾಪಾರವನ್ನ ಪ್ರೋತ್ಸಾಹಿಸೋದು ಮತ್ತು ಕೊನೆಗೆ ಎಲ್ಲರೂ ಒಟ್ಟಾಗಿ ಸಮೃದ್ಧಿಯನ್ನ ಸಾಧಿಸೋದು. ಈ ದೊಡ್ಡ ಧ್ಯೇಯವನ್ನ ಸಾಧಿಸೋಕೆ ಅವ್ರ ಆಯ್ಕೆ ಮಾಡ್ಕೊಂಡಿರೋ ದಾರಿ ಇದೆಯಲ್ಲ, ಅದು ನಿಜಕ್ಕೂ ಅಚ್ಚರಿ ಮೂಡಿಸೋಷ್ಟು ಸರಳವಾಗಿದೆ. ಇದು ವ್ಯಾಪಾರಿಗಳನ್ನ ಹೈಕಾಸ್ಟ್ ಬಲೆಯಿಂದ ಹೊರತರುವ ಒಂದು ಕ್ರಾಂತಿಕಾರಿ ಮಾಡೆಲ್. ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತಿನ ಈ ಡಿಜಿಟಲ್ ಜಗತ್ತಲ್ಲಿ ಒಂದು ಸಣ್ಣ ಅಂಗಡಿ ಆನ್ಲೈನ್ಗೆ ಬರಬೇಕು ಅಂದ್ರೆ ಎಷ್ಟು ಖರ್ಚಾಗ್ಬೋದು ನಿಮ್ಗೊತ್ತಾ? ಅಕ್ಷರಶಃ ಲಕ್ಷಾಂತರ ರೂಪಾಯಿಗಳು. ಸ್ಮಾರ್ಟ್ ಇನ್ವೆಂಟ್ರಿ, ಪೇಮೆಂಟ್ ಗೇಟ್ವೇ, ಡೆಲಿವರಿ ವ್ಯವಸ್ಥೆ, ಅಬ್ಬಬ್ಬಾ, ಇದೆಲ್ಲದರ ಖರ್ಚಿದೆಯಲ್ಲ, ಅದು ಸಣ್ಣ ವ್ಯಾಪಾರಿಗಳ ಮುಂದೆ ಒಂದು ದೊಡ್ಡ ಗೋಡೆ ಕಟ್ಟಿದ ಹಾಗೆ ನಿಂತುಬಿಡುತ್ತೆ. ನೋಡಿ, ಇಲ್ಲೇ ಆಟ ಚೇಂಜ್ ಆಗೋದು. ಒಂದ್ ಕಡೆ ಸಿಕ್ಕಾಪಟ್ಟೆ ಖರ್ಚು, ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಮತ್ತೆ ಕಮಿಷನ್ಗಳ ಹೊರೆ ಇರೋ ಹಳೆ ದಾರಿ. ಇನ್ನೊಂದ್ ಕಡೆ QuickBuy.in ಹೊಸ ದಾರಿ. ಒಂದು ಸಣ್ಣ ಪಾರದರ್ಶಕ ಬೆಲೆಗೆ ಟೆಕ್ನಾಲಜಿಯ ಎಲ್ಲಾ ಜವಾಬ್ದಾರಿಯನ್ನು ತಾನೇ ಹೊರುವ ಒಂದು ಶೇರ್ಡ್ ಪ್ಲಾಟ್ಫಾರ್ಮ್. ಇದು ವ್ಯಾಪಾರಿಗಳಿಗೆ ತಮ್ಮ ಬಿಸ್ನೆಸ್ ಮೇಲೆ ಮಾತ್ರ ಫೋಕಸ್ ಮಾಡೋ ಸ್ವಾತಂತ್ರ್ಯ ಕೊಡುತ್ತೆ. ಹಾಗಾದ್ರೆ ಈ ಶೇರ್ಡ್ ಮಾಡೆಲ್ನಲ್ಲಿ ವ್ಯಾಪಾರಿಗಳಿಗೆ ಏನೆಲ್ಲ ಸಿಗುತ್ತೆ? ಅಕ್ಷರಶಃ ಎಲ್ಲವೂ. ಒಂದು ಕಂಪ್ಲೀಟ್ ಡಿಜಿಟಲ್ ಸ್ಟೋರಿಂದ ಹಿಡಿದು ಸ್ಮಾರ್ಟ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಸೆಕ್ಯೂರ್ ಪೇಮೆಂಟ್ ಸಿಸ್ಟಮ್ ಮತ್ತು ಡೆಲಿವರಿ ನೆಟ್ವರ್ಕ್ ತನಕ ಯಶಸ್ಸಿಗೆ ಬೇಕಾದ ಪ್ರತಿಯೊಂದು ಟೂಲ್ ಕೂಡ ಇಲ್ಲಿ ರೆಡಿಯಾಗಿದೆ. ಸರಿ, ಈ ಅದ್ಭುತ ಮಾಡೆಲ್ ರಿಯಲ್ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಗ್ರಾಹಕರು ಮತ್ತು ವ್ಯಾಪಾರಿಗಳನ್ನ ಇದು ಹೇಗೆ ಕನೆಕ್ಟ್ ಮಾಡುತ್ತೆ ಅಂತ ಈಗ ನೋಡೋಣ. ಗ್ರಾಹಕರ ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬಾನೇ ಸುಲಭ. ತಮ್ಮ ನೆಚ್ಚಿನ ಲೋಕಲ್ ಶಾಪ್ಸ್ ಬ್ರೌಸ್ ಮಾಡೋದು, ಬೇಕಾದ ವಸ್ತುಗಳನ್ನ ಕಾರ್ಟ್ಗೆ ಹಾಕೋದು, ಪಿಕಪ್ ಅಥವಾ ಡೆಲಿವರಿ ಆಪ್ಷನ್ ಚೂಸ್ ಮಾಡಿದ್ರೆ ಮುಗೀತು. ಪ್ರತಿ ಖರೀದಿ ಕೂಡ ಕೇವಲ ಒಂದು ಟ್ರಾನ್ಸಾಕ್ಷನ್ ಅಲ್ಲ, ಅದು ತಮ್ಮದೇ ಸಮುದಾಯಕ್ಕೆ ಕೊಡುವ ಒಂದು ದೊಡ್ಡ ಸಪೋರ್ಟ್. ಇನ್ನು ತೆರೆಮರೆಯಲ್ಲಿ ಈ ಪ್ಲಾಟ್ಫಾರ್ಮ್ನ ಟೆಕ್ನಾಲಜಿ ಒಂದು ಮ್ಯಾಜಿಕ್ ಮಾಡುತ್ತೆ. ಅದು ಆಟೋಮ್ಯಾಟಿಕ್ ಆಗಿ ಆ ಕ್ಷಣಕ್ಕೆ ಲಭ್ಯವಿರುವ ಅತ್ಯಂತ ಅಗ್ಗದ ಮತ್ತು ಎಫಿಷಿಯಂಟ್ ಲೋಕಲ್ ಡೆಲಿವರಿ ಪಾರ್ಟ್ನರ್ ಯಾರು ಅಂತ ಹುಡುಕುತ್ತೆ. ಇದರಿಂದ ಡೆಲಿವರಿ ಪ್ರಾಸೆಸ್ ಎಲ್ಲರಿಗೂ ನ್ಯಾಯಯುತವಾಗಿ, ಲಾಭದಾಯಕವಾಗಿ ಇರುತ್ತೆ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಒಂದು ಪರ್ಫೆಕ್ಟ್ ಇಕೋಸಿಸ್ಟಮ್. ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳು ದಡಿತಾರೆ, ಗ್ರಾಹಕರು ಹಣ ಉಳಿಸ್ತಾರೆ, ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಕೆಲಸ ಸಿಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಸ್ಥಳೀಯ ಸಮುದಾಯದಲ್ಲೇ ಉಳಿಯುತ್ತೆ. ಇದು ಬರೀ ವಿನ್ ಅಲ್ಲ, ಇದು ಎಲ್ಲರ ವಿನ್. ಇದನ್ನೇ ನಾವು ಸಸ್ಟೈನಬಲ್ ಇಕೋಸಿಸ್ಟಮ್ ಅಂತ ಕರೆಯೋದು. ಅಂದ್ರೆ ಪ್ರತಿ ಸೇಲ್ನಿಂದ ಬರೋ ಹಣ ಲೋಕಲ್ ಆಗಿಯೇ ಉಳಿಯುತ್ತೆ. ಎಲ್ಲೋ ದೂರದಲ್ಲಿರೋ ವೇರ್ಹೌಸ್ಗಳ ಬದಲು ನಮ್ಮದೇ ಸಮುದಾಯದ ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಅವಕಾಶ ಸಿಗುತ್ತೆ. ಇದು ನಮ್ಮ ಸ್ಥಳೀಯ ಆರ್ಥಿಕತೆಗೆ ನಿಜವಾದ ಶಕ್ತಿಯನ್ನ ತುಂಬುತ್ತೆ. ಕನೆಕ್ಟ್, ಶಾಪ್,
ಥ್ರೈವ್ ನೋಡಿ, ಇದು ಕೇವಲ ಒಂದು ಪ್ಲಾಟ್ಫಾರ್ಮ್ಗಿಂತ ತುಂಬಾನೇ ದೊಡ್ಡದು. ಇದೊಂದು ಚಳವಳಿಯಿದ್ದ ಹಾಗೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಕೇವಲ ವಸ್ತುಗಳನ್ನ ಕೊಳ್ಳೋದು, ಮಾರೋದು ಅಂದ್ರೆ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಮಾತ್ರ ಅಲ್ಲ. ಬದಲಿಗೆ ಇದು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕೊಡುವ ಒಂದು ನ್ಯಾಯಯುತ ಮತ್ತು ಸುಸ್ಥಿರ ಪರಿಸರ ವ್ಯವಸ್ಥೆಯನ್ನು ಕೊಟ್ಟುವ ಬಗ್ಗೆ. ಇದು ನಮ್ಮ ಸ್ಥಳೀಯ ವ್ಯವಹಾರಗಳು ಮತ್ತು ಉದ್ಯೋಗಗಳು ಒಟ್ಟೊಟ್ಟಿಗೆ ಬೆಳೆಯೋಕೆ ಸಹಾಯ ಮಾಡುವ, ನಮ್ಮ ಸಮುದಾಯಗಳ ಬೇರುಗಳನ್ನ ಗಟ್ಟಿ ಮಾಡೋ ಒಂದು ದೊಡ್ಡ ಆಂದೋಲನ. ಕೊನೆಯದಾಗಿ ಈ ಇಡೀ ಚಳುವಳಿಯ ಹಿಂದಿರೋ ವಿಷನ್ ತುಂಬಾನೇ ಸ್ಪಷ್ಟವಾಗಿದೆ. ಸುಸ್ಥಿರ, ನ್ಯಾಯಯುತ ಮತ್ತು ತಂತ್ರಜ್ಞಾನ ಚಾಲಿತ ಸ್ಥಳೀಯ ವಾಣಿಜ್ಯ ಪರಿಸರ ವ್ಯವಸ್ಥೆಯನ್ನು ರಚಿಸುವುದು. ಹಾಗಾದ್ರೆ ನಮ್ಮ ಸಮುದಾಯಗಳು ಮತ್ತೆ ಸಮೃದ್ಧಿಯಾಗಲು ಸಹಾಯ ಮಾಡುವ ಈ ಪಯಣದಲ್ಲಿ ನಾವೆಲ್ಲರೂ ಕೈಜೋಡ್ಸೋಕೆ ಸಿದ್ಧರಿದ್ದೇವಾ? ಯೋಚನೆ ಮಾಡಬೇಕಾದ ಸಮಯ ಬಂದಿದೆ.